ಈ ಮಧ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫುಟೇಜ್ ಇದೆ ನೋಡಿ. ಯುದ್ಧಗಳು ಕೇವಲ ಯಾವ ದೇಶ ಏನಾಯಿತು, ಯಾರು ಜಾಸ್ತಿ ಹೊಡೆದ್ರು ಯಾರು ಕಡಿಮೆ ಹೊಡೆದ್ರು ಅಷ್ಟೇ ಇರೋದಿಲ್ಲ. ಆಯುಧ ತಯಾರಿಕಾ ಕಂಪನಿಗಳಿಗೆ ತಮ್ಮ ಆಯುಧಗಳನ್ನು ಆನ್ ಗ್ರೌಂಡ್ ಟೆಸ್ಟ್ ಮಾಡುವ ಅವಕಾಶವನ್ನು ಯುದ್ಧಗಳು ಕೊಡ್ತವೆ ಪ್ರಪಂಚಕ್ಕೆ ತೋರಿಸೋದಕ್ಕೆ. ಅಂಥದ್ದೊಂದು ಅವಕಾಶ ಅಮೇರಿಕಕ್ಕಿತ್ತು. ಇದು ಇರಾಕಿನ ಉತ್ತರ ಭಾಗದಲ್ಲಿ. ಅಲ್ಲಿನ ಒಂದು ಕಂಪನಿಯನ್ನು ಗುರಿಯಾಗಿಸಿಕೊಂಡು, ಕ್ಯಾಸ್ಟ್ರಾಲ್ ತೈಲ ಘಟಕವನ್ನು ಗುರಿಯಾಗಿಸಿಕೊಂಡು ಇರಾನ್ ಡ್ರೋನ್ ಬಿಡುತ್ತೆ. ಕ್ಯಾಸ್ಟ್ರಾಲ್ ತೈಲ ಘಟಕ. ಆ ಡ್ರೋನನ್ನು ಆಕಾಶದಲ್ಲಿ ಹೊಡೆದುರುಳಿಸೋದಕ್ಕೆ ಇರಾಕಿನ ಯಾವುದೋ ಒಂದು ಸೈನಿಕ ನೆಲೆಯಿಂದ F-15 ಟೇಕ್ ಆಫ್ ಆಗುತ್ತೆ. ಶಾಹಿದ್ ಡ್ರೋನ್ ವರ್ಸಸ್ F-15. ಎರಡು ಯುದ್ಧ ವಿಮಾನಗಳ ಮಧ್ಯದಲ್ಲಿ ಆಕಾಶದಲ್ಲಿ ಹಿಂಗಾದರೆ ಡಾಗ್ ಫೈಟ್ ಅಂತಾರೆ ಅದಕ್ಕೆ. ಒಂದು ಡ್ರೋನ್ ಒಂದು ಯುದ್ಧ ವಿಮಾನದ ಮಧ್ಯದಲ್ಲಿ ಆದರೆ ಏನಂತಾರೋ ಗೊತ್ತಿಲ್ಲ. ತಿಪ್ಪರ ಲಾಗ ಹಾಕುತ್ತೆ ಆ ಶಾಹಿದ್ ಡ್ರೋನನ್ನು ಹೊಡೆಯೋದಕ್ಕೆ F-15 ತಿಪ್ಪರ ಲಾಗ ಹಾಕುತ್ತೆ. ಹೊಡೆಯೋದಕ್ಕಾಗಲಿಲ್ಲ. ಶಾಹಿದ್ ಡ್ರೋನ್ ಹೋಗಿ ಕ್ಯಾಸ್ಟ್ರಾಲ್ ಆಯಿಲ್ ಘಟಕಕ್ಕೆ ಬಡಿಯತ್ತೆ, ಹೊತ್ಕೊಂಡು ಉರಿಯುತ್ತೆ ಕ್ಯಾಸ್ಟ್ರಾಲ್ ಆಯಿಲ್ ಘಟಕ. 18 ಲಕ್ಷದಿಂದ 42 ಲಕ್ಷದ ಒಳಗೆ ತಯಾರಾಗುವಂಥ ಶಾಹಿದ್ ಡ್ರೋನ್, ಸಾವಿರಾರು ಕೋಟಿ ಬೆಲೆ ಬಾಳುವಂಥ F-15. ಈ ಘಟನೆಗಳಿರ್ತವಲ್ಲ, ಇವುಗಳ ಇಂಪ್ಯಾಕ್ಟ್ ಏನೇನೋ ಇರ್ತವೆ. F-15 ಲಾಕ್ಹಿಡ್ ಮಾರ್ಟಿನ್ದು, ಇಫ್ ಐ ಆಮ್ ನಾಟ್ ರಾಂಗ್. ಅವ್ರು ಶೇರ್ ಬಿದ್ದೋಗ್ಬಿಡ್ತಾವೆ ಇದರಿಂದ. ಸಾವಿರಾರು ಕೋಟಿ ಬೆಲೆ ಬಾಳುವ F-15. ಬೋಯಿಂಗ್ ಅದು F-15 ಬೋಯಿಂಗ್. ಒಂದು ಶಾಹಿದ್ ಡ್ರೋನ್ ಹೊಡೆಯೋದಕ್ಕಾಗಲಿಲ್ಲ ಅದರ ಕೈಲಿ. ಯುದ್ಧದ ಪರಿಣಾಮಗಳು ಜಗತ್ತು ಬೇರೆ ಬೇರೆ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆಪರೇಷನ್ ಸಿಂಧೂರದ ನಂತರ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಬೇಡಿಕೆ ಬಂತು. ನಮಗೂ ಬೇಕು, ನಾವು ಖರೀದಿ ಮಾಡ್ತೀವಿ. ಆ ಬೇಡಿಕೆ ಎಷ್ಟಿತ್ತಂದರೆ ಭಾರತಕ್ಕೆ ತಯಾರು ಮಾಡೋದಕ್ಕಾಗೋದಿಲ್ಲ ಅಷ್ಟು. ಯಾಕೆ? ಏನು ಅಕ್ಯುರೇಟಾಗಿ ಹೊಡೆದವಲ್ಲ ಅವು ಪಾಕಿಸ್ತಾನದಲ್ಲಿ ಅಂತ. ಏನು ಅಕ್ಯುರೇಟಾಗಿ ಹೊಡೆದು 100 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಹೋಗುವಂಥ ಒಂದು ಬ್ರಹ್ಮೋಸ್ ಕ್ಷಿಪಣಿ, ಅದಕ್ಕೆ ಯಾವ ಟಾರ್ಗೆಟನ್ನು ಇಡಲಾಗಿತ್ತು ಆ ಟಾರ್ಗೆಟ್ನ ಸ್ಕ್ವೇರ್ ಸೆಂಟಿಮೀಟರ್ ಸಹಿತ ತಪ್ಪಲಂಗೆ ಹೊಡಿತು ಅಂತ. ಅದನ್ನು ನೋಡಿದ ಜಗತ್ತು ನಮ್ಮ ಥರನೂ ಒಂದು ಬ್ರಹ್ಮೋಸ್ ಇರಬೇಕಪ್ಪ ಅಂದ್ಕೊಳ್ಳುತ್ತೆ. ಚೀನಾ ತಯಾರು ಮಾಡ್ತಿದ್ದ ಏರ್ ಡಿಫೆನ್ಸ್ ಸಿಸ್ಟಮಿಗೆ ಬೆಲೆ ಬಿದ್ದೋಗ್ಬಿಡ್ತು. ಯಾಕೆ? ಪಾಕಿಸ್ತಾನದಲ್ಲಿ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದದ್ದು. ಭಾರತದ ಬ್ರಹ್ಮೋಸ್ಗಳನ್ನು ಒಂದು ತಡೆಯೋದಕ್ಕಾಗಲಿಲ್ವಲ್ಲ. ಮತ್ತು ಅದನ್ನು ತಗೊಂಡು ಏನು ಮಾಡೋಣ? ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ನ ಬೆಲೆ ಬಿದ್ದು ಹೋಯಿತು ನೋಡಿ. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ಮು ಪಾಕಿಸ್ತಾನದಲ್ಲೂ ಏನು ಮಾಡೋದಕ್ಕಾಗಲಿಲ್ಲ. ವೆನಿಜುವೆಲಾಕ್ಕೂ ಇವರೇ ಕೊಟ್ಟಿದ್ದರು. ಏನು ಮಾಡೋಕ್ಕಾಯ್ತಲ್ಲಿ? ಪ್ರೆಸಿಡೆಂಟನ್ನೇ ತಗೊಂಬಂದ್ಬಿಟ್ರಲ್ಲ. ಇರಾನ್ಗೂ ಇವರೇ ಕೊಟ್ಟಿದ್ದರು. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ನಂಬ್ಕೊಂಡಿತ್ತು ಇರಾನು. ಮೊದಲನೇ ದಿವಸನೇ ಅವು ಇದ್ದು ಇಲ್ದಂಗೆ ಆಗ್ಬಿಟ್ಟು. ಮೊದಲನೇ ದಿವಸನೇ ಇಲ್ಲಿ ಬೋಯಿಂಗ್ ನಿರ್ಮಿತ F-15 35-40 ಲಕ್ಷದ ಒಂದು ಡ್ರೋನನ್ನು ಏನೂ ಮಾಡೋದಕ್ಕಾಗದೆ ಆ ಡ್ರೋನ್ ಹೋಗಿ ಕ್ಯಾಸ್ಟ್ರಾಲ್ ಆಯಿಲ್ ಘಟಕಕ್ಕೆ ಬಿತ್ತು. ಇದ್ರ ಬಗ್ಗೆ ಇಂಟ್ರಾಗೇಷನ್ಸ್ ಆಗ್ತವೆ, ಇನ್ವೆಸ್ಟಿಗೇಷನ್ಸ್ ಆಗ್ತವೆ. ಪೈಲಟ್ ಎರರ, ಸಿಸ್ಟಮ್ ಎರರ ಎಲ್ಲ ನಡೀತವೆ. ಇವು F-15 ಕಥೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.